5 ಸಾಲಿನ ವಚನ ಅಂಕಿತವನ್ನು ಸೇರಿಕೊಂಡು 6 ಸಾಲಿನ ವಚನ. ಪೂಜ್ಯರ ಅಂಕಿತವನ್ನು ವಚನಗೊಂಡು 6 ಸಾಲಿನ ವಚನ ಇದು. ಈ 6 ಸಾಲಿನ ವಚನದಲ್ಲಿ ನಾವು ನೋಡುವುದಾದರೆ, ವ್ಯಾಕರಣಬದ್ಧವಾಗಿ ನೋಡುವುದಾದರೆ, ಪ್ರಾಸ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸವನ್ನು ಸಹ ನೋಡ್ಬೋದಾಗಿದೆ. ನೋಟ ಅಂತಕ್ಕಂಥದ್ದಾಗಿರ್ಬೋದು, ಆ ನೋಟದ ಪ್ರಾಸ, ಅದೇ ತರನಾಗಿರ್ತಕ್ಕಂಥ ಪ್ರಾಸಗಳು, ಮತ್ತು ಅಂತ್ಯಪ್ರಾಸವಾಗಿ ಇರಬೇಕು ಅಂತಕ್ಕಂಥದ್ದು. 4 ಸಾಲುಗಳಲ್ಲಿ ಸಹಜವಾಗಿರ್ತಕ್ಕಂಥ ನೀತಿ ಬೋಧೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. 5ನೇ ಸಾಲಿನೊಳಗಡೆ ತಮ್ಮ ಆರಾಧ್ಯ ದೈವವಾಗಿರುವ ಬುಡದೂರೇಶನ ಚರಣವನ್ನು ಬಿಡದೆ ಇರಬೇಕು ಅನ್ನುವ ರೀತಿಯೊಳಗಡೆ ತಮ್ಮ ಅನನ್ಯ ಭಕ್ತಿ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮೊದಲೇ ಸಾಲಿನ ಒಂದು ನೋಟವನ್ನು ನೋಡಿದರೆ, ನೋಟದಲ್ಲಿ ಸಮಭಾವ ಇರಬೇಕು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ನೋಟ ಈಗಿರಬೇಕು ಅಂತಕ್ಕಂಥ ನೀತಿಯನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಮಾತು ಇದು. ಒಬ್ಬ ಶಿಕ್ಷಕನಾದಲ್ಲಿ ತನ್ನ ಮುಂದೆ ಇರುವ ವಿದ್ಯಾರ್ಥಿಗಳನ್ನು ಸಮನಾಗಿ ಕಾಣಬೇಕು. ಒಬ್ಬ ನೀತಿ ಬೋಧಕನಾದಲ್ಲಿ ತನ್ನ ಮುಂದಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಸಮನಾಗಿ ಮಾಡಬೇಕು. ಅದೇ ರೀತಿಯಾಗಿ ಯಾವುದೇ ಸ್ಥಾನದಲ್ಲಿರಬಹುದಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಮುಂದಿರತಕ್ಕಂಥ ವ್ಯಕ್ತಿಗಳನ್ನು ಸಮನಾಗಿ ನೋಡಬೇಕು ಅಂತಕ್ಕಂಥ ಭಾವ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಅವನು ಬಡವ ಆಗಿರ್ಬೋದು, ಬಲ್ಲಿದವನಾಗಿರ್ಬೋದು, ಹುಚ್ಚನಾಗಿರ್ಬೋದು, ನೀಚನಾಗಿರಬಹುದು, ಬುದ್ಧಿವಂತನಾಗಿರಬಹುದು,